ಎದುರಾಗುತ್ತೆ. ಮುಂದಿನ ಆಡಿಷನ್ ಪ್ರಿಯಾ ಕಡೆ ಗಮನ ಕೊಡಿ. ಹೀರೋ ಹೆಸರಿನಲ್ಲಿ ಶೈನ್ ಆಗೋದಲ್ವಾ? ಶೈನ್ ನಿರಂತರ ಆಗುತ್ತೆ. ನಾನು ಕೂಡ ನನ್ನ ಹೀರೋನು ಕೂಡ ಸಂತೋಷ. ಇದರಲ್ಲಿ ಮಲ್ಲಿಗೆ ಮತ್ತು ನೊರೆಕಾಯಿ ಜೊತೆ ಇದು ನಿಮ್ಮ ಹುಡುಗಿಗೆ ನೀಡುತ್ತೆ ಶೈನ್. ಶೈನ್ ಆಗುತ್ತೆ ಓಪನ್ ಆಗಿ. ಎಲ್ಲ ತಯಾರಿದ್ದೇನೆ. ಎಲ್ಲ ತಯಾರಿ ಸದ್ಯ ನೀನೇ ವಾಸಿ. ನನ್ನ ನೋಡಿ 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 ಕೈಕಾಲ ಸರಸರವಾದ ವಾಸಿ ಚುರುಕಾಗೋದನ್ನ ಕಲ್ತಿದ್ಯಾ. ನಿಮ್ಮ ಮಾವ ನೋಡು ಇಲ್ಲ ಧರೆಗೆ ಇರ್ತಿಲ್ಲ. ನಾನು ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆ ಪುರಸ್ಕಾರ ಮಾಡಿ ನಾನು ಸೀರೆಗೆ ಅವ್ರಿಗೆ ಎದ್ರು ಕಾದೈತೆ ಸಾಕು. ನಾನು ಮಾತಾಡ್ಸು ರೀ ಎದುರುತ್ತಿದ್ದೀರಿ ನಾರ್ಮಲಾಗಿ ಎದುರುತ್ತಿದ್ದೀರಿ ನಾನು. ದುಕ್ರಿ ಬೆಳಗ್ಗೆ ಜೋಕ್ಸ್ ಮಾಡ್ತೀನಿ. ಬೆಳಗ್ಗೆ ಈ ತರ ಜೋಕ್ ನಗಕ್ಕೆ ನನಗೆ ಸಮಯನೇ ಇಲ್ಲ. ಅಮ್ಮ ನಿಮ್ ಬೇಗ ರೆಡಿ ಆಗ್ಬ ಅಂತ ರೆಡಿ ಆಗಿದ್ದೀನಿ. ಎರಡು ಹೋಗ್ತಿದೀವಿ ಅಂತ ಹೇಳಲೇ ಇಲ್ಲ. ಅಜ್ಜಿ ನಾನು ಎರಡು ಹೋಗ್ತಾ ಇದ್ದೀನಿ. ಆಯ್ತು ಇನ್ನೇನು ಹೊರಡ್ಬೇಕು ಅದು ಬಾಯಿ ಆಗ್ತದೆ. ಅಜ್ಜಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಲ್ಲಿ ಹೋದ್ ಕೆಲಸ ಆದಂಗೆ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಹೊರಡ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ನಿಂಗೆ ಅರ್ಥನೇ ಆಗಲ್ಲ. ಸರಿ ಅಜ್ಜಿ ನಾವು ಎಲ್ಲಿ ಹೋಗ್ತಿದೀವಿ ಅಂತ ಕೇಳಲ್ಲ. ನಾವು ಎಲ್ಲಿಂದ ವಾಪಸ್ ಬರ್ತೀವಿ? ದುಕ್ರಿ ಏಯ್ ಬೆಳಗ್ಗೆ ಬೆಳಗ್ಗೆ ತಲೆಗೆ ಮಾತಾಡ್ತೀನೋ ನೋಡೋಣ. ಅಜ್ಜಿ ಹತ್ರ ಹಾಗೆಲ್ಲ ಮಾತಾಡ್ತಾರ? ಅಲ್ಲ ಅಮ್ಮ ನನಗೆ ಗೊತ್ತಾಗ್ಬೋದ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಬಾರ್ದು. ದೂರ ಅದ್ಯಾಕೆ ತೆಗಿತಿದ್ದೀರಾ? ಸರಿ ದೂರ ಹೋಗ್ತಾ ಇದೀವ ಅಮ್ಮ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನೋಡೋಣ. ಅಲ್ಲಿ ನಮ್ಮ ಮನೆಯವ್ರ ಲೆಕ್ಕದಲ್ಲಿ ಇವತ್ತು ಪೂಜೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಮೊದಲೇ ಎಷ್ಟು ಮುದ್ದಾಗಿ ಕಾಣ್ತಿದೆಯೇ ಅಮ್ಮ. ಇದೇನು ನೀನ್ ತಯಾರಾಗಿಲ್ಲ ದೇವಸ್ಥಾನಕ್ಕೆ ಬರಲ್ವಾ? ಏನ್ ಸನದ ನೀವು ಬರ್ತಿದ್ರೆ ತಾನೆ? ಇಲ್ಲ ದಿವ್ಯಮ್ಮ ನಾನು ಬರ್ತಾ ಇಲ್ಲ. ಅಯ್ಯೋ ಇದಕ್ಕಿದ್ದಂಗೆ ಬರಲ್ಲ ಅಂದ್ರೆ? ದಿವ್ಯಮ್ಮ ಸ್ವಲ್ಪ ತಲೆನೋವಿದೆ. ಬಿಸ್ಲಿಗೆ ಬಂದ್ರೆ ಇನ್ನೂ ಹೆಚ್ಚಾಗುತ್ತೆ ಅದಕ್ಕೆ. ಸರಿ ಅಮ್ಮ ನೀನ್ ಮನೇಲೇ ಇದ್ದು ಆರಾಮ್ ಮಾಡು. ಆ ಕೆಲಸ ಈ ಕೆಲಸ ಅಂತ ಹುಡ್ಕೋದಕ್ಕೆ ಹೋಗ್ಬೇಡ. ಎಲ್ಲ ಕೆಲಸನೂ ಮುಗಿಸಾಗಿದೆ. ಸರಿ ನೀವೆಲ್ಲ ಹುಷಾರಾಗಿ ಹೋಗಿ ಬನ್ನಿ. ಅಮ್ಮ ಮನೇಲಿದ್ದು ಪೂಜೆ ಅಂದ್ರೆ ಪಪ್ಪನು ಬರ್ತಾರೆ ತಾನೆ? ಐ ಸ್ಟೇರಿಂಗ್ ಹಿಡ್ಕೊಳ್ಳೋ ಹ್ಯಾಂಡ್ ಹಿಡ್ಕೊಳ್ಳೋ. ನೋಡ್ಕೊಂಡ್ರಣ್ಣ ಸದ್ಯಕ್ಕೆ ಸೂರ್ಯವಂಶಿ ಕುಟುಂಬದವರು ನಾವು ಇಷ್ಟೇ ಜನ ಇರೋದು. ಹಾಗಾಗಿ ನಾನು ಇಷ್ಟೇ ಜನ ನೋಡು ಕೆಲವ್ರಿಗೆ ಕೆಲವು ವಿಷಯ ತುಂಬಾ ತಡವಾಗಿ ಅರ್ಥ ಆಗುತ್ತೆ. ಹಾಗೆ ನಮ್ಮನೇಲಿರೋ ವಜ್ರದ ಬಗ್ಗೆ ನಮ್ಮನೆಯವ್ರಿಗೂ ಅರ್ಥ ಆಗಲ್ಲ. ಅಂದ್ರೆ ನಿಮ್ ಮುಂದಿನ ಸೊಸೆ ವಜ್ರ ಅಂತಲ್ಲ ಅರ್ಥ? ಅಯ್ಯೋ ನಾನೆಲ್ಲ ನನ್ನ ಸೊಸೆ ಅಂತ ಹೇಳಿದೆ. ವಜ್ರ ಅಂದ ತಕ್ಷಣ ನನ್ನ ಸೊಸೆನೆ ಅಂತ ನಿನಗೆ ಅನ್ನಿಸ್ತಲ್ಲ? ಜಸ್ಟ್ ಸ್ಟಾಪ್ ಇಟ್ ಅಮ್ಮ. ನಲ್ಲಿ ಜೀವ ಕೂಡ ಜೀವ ಯಾವುದಿದೆ ನನಗೆ ಅಂತ ಆ ಮೇಲಿನ ನಿರ್ಧಾರ ಮಾಡಿ